ನಮಸ್ಕಾರ. ಗೌರಿ ಗಣಪತಿ ಹಬ್ಬಕ್ಕೆ ನೈವೇದ್ಯಕ್ಕೆ ಇಟ್ಟಿದ್ದ ಬಾಳೆಹಣ್ಣಿನಿಂದ ಸಿಹಿ ಮಾಡ್ಬೇಕಲ್ವಾ? ಅದಕ್ಕೆ ಇವತ್ತು ಬಾಳೆಹಣ್ಣಿನ ಹಲ್ವಾ ಮಾಡ್ತಾ ಇದ್ದೀನಿ. ತುಂಬಾ ಮೃದುವಾಗಿ, ಸ್ಪಾಂಜಿಯಾಗಿ, ತುಂಬಾ ಸಾಫ್ಟ್ ಆಗತ್ತೆ, ತುಂಬಾ ರುಚಿಯಾಗಿರತ್ತೆ. ಒಂದು 100 ಗ್ರಾಮ್ ಅಷ್ಟು ಬೆಲ್ಲ ಹಾಕಿ ನೀರ್ ಹಾಕಿ ಕರಗಕ್ಕೆ ಇಟ್ಬಿಡ್ತೀನಿ. ನಾನಿಲ್ಲಿ ಯಾಲಕ್ಕಿ ಬಾಳೆಹಣ್ಣು ಉಪಯೋಗಿಸಿದೀನಿ. ಒಂದು 10 ಬಾಳೆಹಣ್ಣು ತಗೊಂಡಿದ್ದೀನಿ. ಇದನ್ನ ಹೆಚ್ಚಿಬಿಟ್ಟು ನುಣ್ಣಗೆ ರುಬ್ಕೋತೀನಿ. ಒಂದು ಬಾಂಡ್ಲೆಗೆ 1 ಚಮಚ ತುಪ್ಪ ಹಾಕಿ ಒಂದ್ ಸ್ವಲ್ಪ ಗೋಡಂಬಿನ ಕರೆದು ಪಕ್ಕಕ್ಕೆ ಇಟ್ಬಿಡ್ತೀನಿ. ಅದೇ ಬಾಂಡ್ಲೆಗೆ 2 ಚಮಚ ತುಪ್ಪ ಹಾಕಿ ಬಾಳೆಹಣ್ಣು ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ತಾ ಇದ್ದೀನಿ. ಸಣ್ಣ ಅಥವಾ ಮೀಡಿಯಂ ಉರಿನಲ್ಲಿ ಮಾಡೋದು ಒಳ್ಳೇದು, ಯಾಕಂದ್ರೆ ಅದು ಬೇಗ ತಳ ಹಿಡಿಯುತ್ತೆ. ಆದಷ್ಟು ಕೈ ಆಡಿಸ್ತಾನೇ ಇರಬೇಕು. ಅಕಸ್ಮಾತ್ ಅದು ಅಂಟ್ತಾ ಇದೆ ಅಂತ ಅನ್ಸಿದ್ರೆ 1 ಚಮಚ ತುಪ್ಪ ಹಾಕೋಬಹುದು. ನಿಧಾನವಾಗಿ ಬಣ್ಣ ಬದಲಾಗ್ತಾ ಹೋಗುತ್ತೆ. ನೋಡಿ, ಕಂದು ಬಣ್ಣಕ್ಕೆ ತಿರುಗ್ತಾ ಇದೆ. ಬೆಲ್ಲ ಕರಗಿರೋ ನೀರನ್ನ ಶೋಧಿಸಿ ಹಾಕ್ತಾ ಇದ್ದೀನಿ. PU ಮ್ಯಾಥ್ಸ್ಗೆ ಸಂಬಂಧಪಟ್ಟಂಗೆ ನಂದು 2 ಚಾನೆಲ್ಗಳಿವೆ. ಒಂದು ಕನ್ನಡ ಮತ್ತೊಂದು ಇಂಗ್ಲಿಷ್ ನಲ್ಲಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ವಿಡಿಯೋ ಕೊನೆಯಲ್ಲಿ ಚಾನೆಲ್ ಬಟನ್ ಹಾಕಿರ್ತೀನಿ, ಬೇಕಾದ್ರೆ ಚಾನೆಲ್ ವಿಸಿಟ್ ಮಾಡಿ. ನೋಡಿ, ಈಗ ಮತ್ತೆ ಇನ್ನಷ್ಟು ಬ್ರೌನ್ ಆಗ್ತಾ ಬಂತು. ಕೈ ಆಡಿಸ್ತಾನೆ ಇರ್ಬೇಕು. ಒಂದು 20-25 ನಿಮಿಷಕ್ಕೆ ಬಾಂಡ್ಲೆಯಿಂದ ಸಪರೇಟ್ ಆಗ್ತಾ ಬರುತ್ತೆ. ಈಗ ಸೀಳಿಟ್ಕೊಂಡಿದ್ದಂತಹ ಬಾದಾಮಿ, ಕರದ ಗೋಡಂಬಿ ಮತ್ತೆ ಏಲಕ್ಕಿ ಪುಡಿ ಹಾಕ್ತೀನಿ. ಈಗ ಆಗಿದೆ ಇದು. ಬಾಂಡ್ಲೆಯಿಂದ ಸಪರೇಟ್ ಆಗ್ತಿದ್ದಂಗೆನೆ ಇದು ಆಗಿದೆ ಅಂತ ಗೊತ್ತಾಗುತ್ತೆ. ಒಂದು ಬಟ್ಲಿಗೆ ತುಪ್ಪ ಸವರಿ ಇಟ್ಟಿದ್ದೀನಿ. ಈಗ ಹಲ್ವಾನ ಅದಕ್ಕೆ ಹಾಕೋಣ. ಒಂದ್ ಸ್ವಲ್ಪ ತುಪ್ಪ ಸವರಿ ಅದನ್ನ ಇವಾಗ ಸಮ ಮಾಡ್ಕೊಂತೀನಿ. ಬಿಸಿ ಇರುವಾಗ್ಲೇ ಮಾಡ್ಬೇಕು. ಇದು ತಕ್ಷಣ ಕತ್ತರಿಸಕ್ಕಾಗ್ಲಿ ಅಥವಾ ಬಟ್ಲಿಂದ ಬೇರೆ ತೆಗಿಯಕ್ಕಾಗ್ಲಿ ಬರಲ್ಲ. ಇದು ಪೂರ್ತಿ ತಣ್ಣಗಾಗ್ಬೇಕು. ನೋಡಿ, ಅಕಸ್ಮಾತ್ ತಣ್ಣಗಾದ್ಮೇಲೂ ಬರ್ಲಿಲ್ಲ ಅಂದ್ರೆ 1-2 ಅವರ್ಸ್ ರೆಫ್ರಿಜರೇಟ್ ಮಾಡ್ಬಿಟ್ರೆ ಬಂದ್ಬಿಡತ್ತೆ. ನಾನು 2 ಗಂಟೆ ಕಾಲ ಫ್ರಿಜ್ ನಲ್ಲಿ ಇಟ್ಟಿದ್ದೆ. ಈಗ ಫ್ರಿಜ್ ನಿಂದ ತೆಗೆದು ಚಾಕುವಿಂದ ಬಿಡಿಸ್ಕೊಂತೀನಿ. ನೋಡಿ, ಇದು ನೀಟಾಗಿ ಬಂದಿದೆ. ಇವಾಗ ಬೇಕಾಗಿರೋ ಆಕಾರಕ್ಕೆ ಕತ್ತರಿಸ್ಕೋಬಹುದು. ಬೆಲ್ಲದಿಂದ ಮಾಡಿರೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದು.
ನೀವೊಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಕೊನೆಯಲ್ಲಿ ಮ್ಯಾಥ್ಸ್ ಚಾನಲ್ದು ಬಟನ್ ಕೊಟ್ಟಿರ್ತೀನಿ, ನೀವು ವಿಸಿಟ್ ಮಾಡಬಹುದು.